ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ ಸಾವಿರ ತಪ್ಪುಗಳನ್ನು ಕಂಡರೂ ಕೂಡ ಕೈ ಹಿಡಿದು ತಿದ್ದಲು ಬಯಸ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದೇ ಇರುವವರು ನಮ್ಮಲ್ಲಿ ಸಾವಿರ ಒಳ್ಳೆಯ ಗುಣಗಳು ಅಡಗಿದ್ರೂ ಕೂಡ ಒಂದೇ ಒಂದು ತಪ್ಪು ಕಂಡು ಹಿಡಿದು ನಮ್ಮಿಂದ ದೂರ ಆಗ್ತಾರೆ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಕೂಡ ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಚುಚ್ಚಿ ಮಾತನಾಡಿ ನಿಮ್ಮ ಮನಸ್ಸನ್ನು ಪ್ರತಿದಿನ ನೋಯಿಸುತ್ತಿರುವವರಿಗೆ ನೀವು ಹೇಗೆ ಉತ್ತರ ಕೊಡಬೇಕು ಗೊತ್ತಾ? ನಿಮ್ಮ ಸಾಧನೆಗಳ ಮೂಲಕ, ನಿಮ್ಮ ಯಶಸ್ಸಿನ ಮೂಲಕ. ನೀವು ಪಡೆದಂತಹ ಗೌರವ ಅವರಿಗೆ ಅವಮಾನ ಅನ್ನಿಸ್ಬೇಕು. ಆ ಥರ ನೀವು ಅವರಿಗೆ ಒಳ್ಳೆಯ ಉತ್ತರ ಕೊಡಬೇಕು. ಅದೇ ನೀವು ಅವರಿಗೆ ಕೊಡುವಂತಹ ಒಳ್ಳೆಯ ಉತ್ತರ. ನೀವೇನು ಅಂತ ನಿಮಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೂ ನೀವು ಕಾಯಬೇಡಿ. ಯಾಕಂದರೆ ಎಲ್ಲರನ್ನ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ನೀವು ಹುಚ್ಚರಾಗ್ತೀರ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬಾರದು. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತೆ. ನೀವು ಈ ಮಾತನ್ನು ಯಾವತ್ತೂ ಮರೆಯಬೇಡಿ. ವ್ಯಕ್ತಿಯ ನಾಲಿಗೆಯಿಂದ ಹೊರಡುವ ಮಾತುಗಳು ಆಕಾಶಕ್ಕೆ ರಂಗು ಚೆಲ್ಲುವ ಕಾಮನ ಬಿಲ್ಲಿನ ರೀತಿ ಇರಬೇಕೇ ಹೊರತು ಕ್ಷಣ ಕ್ಷಣಕ್ಕೊಂದು ಬಣ್ಣ ಬದಲಿಸುವ ಊಸರ ಒಳ್ಳೆಯ ತರಹ ಇರಲೇಬಾರ್ದು. ಜೀವನದಲ್ಲಿ ನಾವು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬೆಳೆಯಬೇಕು ಅಂದರೆ, ಒಬ್ಬ ಒಳ್ಳೆಯ ಮನುಷ್ಯನಾಗಿ ನಡೆದುಕೊಳ್ಳಬೇಕಾಗಿರುವ 4 ವಿಷಯಗಳು ಅಂದರೆ, ಮೊದಲನೇದು, ನಮಗೆ ಸಹಾಯ ಮಾಡಿರ್ತಾರಲ್ಲ ಅಂಥವರನ್ನು ಯಾವತ್ತೂ ನಾವು ಮರಿಬಾರ್ದು. ಎರಡನೇದು, ನಮ್ಮನ್ನು ಪ್ರೀತಿಸೋರನ್ನು ಯಾವತ್ತೂ ನಾವು ಉಪಯೋಗಿಸ್ಕೋಬಾರ್ದು. ಮೂರನೇದು, ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರ್ದು. ನಾಲ್ಕನೇದು, ನಮ್ಮ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ನಾವು ಯಾವತ್ತೂ ಓಡಿ ಹೋಗಬಾರ್ದು. ಕೊನೆಗೊಂದು ಮಾತು, ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಇಲ್ಲ. ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು. ಸುಳ್ಳು ಸದಾ ಹಲವು ಸುಳ್ಳುಗಳ ಜೊತೆಗಿರಲು ಬಯಸುತ್ತೆ. ಯಾಕಂದರೆ ಅದಕ್ಕೆ ಭಯ ಜಾಸ್ತಿ. ನಿಜ ಸದಾ ಏಕಾಂಗಿಯಾಗಿ ಪ್ರಯಾಣಿಸುತ್ತೆ. ಯಾಕಂದರೆ ಅದಕ್ಕೆ ಧೈರ್ಯ ಜಾಸ್ತಿ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.